Hello guys, welcome back to our YouTube channel. Hi, ಹಾಯ್ ಎಲ್ರಿಗೂ. ಇವತ್ತು ಸಂಡೇ ಈವ್ನಿಂಗ್ ವ್ಲಾಗ್ ಇದು. ಮೇಡಮು ಚಿಕನ್ ತಗೋಬಾ, ಚಿಕನ್ ಫ್ರೈ ಮಾಡೋಣ ಅಂತ ಏನೋ ಆಸೆ ಪಟ್ಟಿದ್ದಾರೆ. ಸೊ ಚಿಕನ್ ತಂದಿದ್ದೀವಿ, ನೋಡೋಣ ಈಗ ಮೇಡಮ್ ಹೇಗೆ ಚಿಕನ್ ಫ್ರೈ ಅವ್ರ ಸ್ಟೈಲಲ್ಲಿ ಹೇಗೆ ಅಂತ ತೋರಿಸ್ತಾರೆ. ಇವತ್ತು ನಾನು ಬಿಹೈಂಡ್ ದ ಕ್ಯಾಮ್ರಾ ಗೈಸ್. ಇಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಗೈಸ್. ನೋಡೋಣ ಇವರು ಏನೇನು ಯೂಸ್ ಮಾಡ್ತಾರೆ ಇವರ ಸ್ಟೈಲ್ ಚಿಕನ್ ಫ್ರೈಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್ ಏನದು ಅಂತ? ನೀವೇ ಹೇಳಿ, ಇಂಗ್ರೀಡಿಯೆಂಟ್ಸ್ ನಾನು ಮಾತಾಡಿಸ್ತೀನಿ. ಓಕೆ, ನಾವೇ ಹೇಳೋಣ ಏನು ಅಂತ. ಗೈಸ್ ಇದು ಫೈನ್ಲಿ ಚಾಪ್ ಟೊಮ್ಯಾಟೋಸ್, ಒಂದೆರಡು ಚಿಕ್ ಆನಿಯನ್ಸ್, ಒಂದು ಹಾಫ್ ಲೆಮನ್, ಸ್ವಲ್ಪ ಕರಿಬೇವು. ಇದು ಆಪ್ಷನಲ್ ಗೈಸ್, ಎಲ್ಲರೂ ಯೂಸ್ ಮಾಡಲ್ಲ ಬಟ್ ನಮಗಿಷ್ಟ. ಸೊ ವಿಲ್ ಯೂಸ್ ವಾಟ್ ಇಸ್ ದಿಸ್ ಕರ್ಡ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಯಿಲ್ ಜೊತೆಗೆ ಒಂಚೂರು ಗೀ ಯೂಸ್ ಮಾಡ್ತೀವಿ. ದೆನ್ ಇದು ಪೆಪ್ಪರ್ ಪೌಡರ್ ಸ್ವಲ್ಪನೇ ಇರೋದು. ಆ್ಯಂಡ್ ನೆಕ್ಸ್ಟ್ ಇದು ಕೊತ್ತಂಬರಿ, ಪುದೀನ ಆ್ಯಂಡ್ ಸ್ವಲ್ಪ ಒಂದು 5 to 6 ಗ್ರೀನ್ ಚಿಲ್ಲೀಸ್. ಇದು ಮಸಾಲ ಥಿಂಗ್ಸಲ್ಲಿ ಬಂದರೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಆ್ಯಂಡ್ ಸ್ವಲ್ಪ ಸಾಸಿವೆ ಹಾಕಲ್ಲ ಬಟ್ ನಾವು ಹಾಕ್ತೀವಿ ಅಷ್ಟೇ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಆ್ಯಂಡ್ ದೆನ್ ಗರಂ ಮಸಾಲ. ಚಿಕನ್ ಮಸಾಲ ಪ್ಯಾಕೆಟಲ್ಲಿ ಇದೆ ಗೈಸ್, ಆಯಿಲ್ ತೋರಿಸ್ತೀನಿ. ಅದು ಇಲ್ಲಿ ಇರೋದು ಮರ್ತೋಗ್ಬಿಟ್ಟು. ಮೇಡಮ್ ಸ್ಟವ್ ಆನ್ ಮಾಡ್ತಿದ್ದಾರೆ. ಅದು ಕೆಳಗಡೆ ರೆಗ್ಯುಲೇಟರ್ ಆಗಲೇ ಆಫ್ ಆಗಿದೆ ಅಂತಲೂ ಗೊತ್ತಿಲ್ಲ. ನೋಡಿ ಅದು ಆನ್ ಮಾಡೋಕ್ಕೂ ಬರಲ್ಲ. ಸ್ವಲ್ಪ ಆಯಿಲ್ ಹಾಕಿದ್ದಾರೆ, ನಾನು ಒಂಚೂರು ತುಪ್ಪ ಹಾಕ್ತಿದ್ದೀನಿ. ಸಾಕು ರೀ, ತುಪ್ಪ ಜಾಸ್ತಿ ಬೇಡ. ಗುಡ್ ಫಾರ್ ಹೆಲ್ತ್. ಓಕೆ, ಇನ್ನೊಂದು ಸ್ಪೂನ್ ಹಾಕಿದ್ದಾರೆ ಸಾಕು. ಸೌಂಡ್ ಮಾಡಬೇಡ. ಈಗ ಇವರು ಸ್ಪೈಸಸ್ ಆ್ಯಡ್ ಮಾಡ್ತಿದ್ದಾರೆ. ಏನು ನೀವು ವ್ಲಾಗಲ್ಲೆಲ್ಲ ಮ್ಯೂಟಲ್ಲಿ ಇರ್ತೀರಾ? ನಾನು ತುಂಬ ಮಾತಾಡಲ್ಲ. ಅಯ್ಯಯ್ಯೋ, ಅದಿನ್ನೂ ಅಷ್ಟು ಬಿಸಿನೂ ಆಗಿಲ್ಲ ಗೈಸ್. ಎಲ್ಲ ಹಾಕ್ಬಿಟ್ಟಾಗಲೇ ಎಲ್ಲ ಅಲ್ಲಾಡಿಸ್ತಿದ್ದಾರೆ. ನೀಟಾಗಿ ಆಗುತ್ತೆ. ಏನಾಗ್ತಿದ್ದೀರಾ? ಜೀರಿಗೆ. ಕರೆಕ್ಟ್, ಎಲ್ಲ ಹಂಗೆ ಹಾಕ್ಬಿಡ್ತೀರ ನಾವು ಪ್ಲೇಟಲ್ಲಿ ಅಂದ್ಕೊಂಡೆ. ಸ್ವಲ್ಪ ವಾಯ್ಸ್ ಜೋರಾಗಿ ಬರಲಿ, ನಮ್ಮ ಹತ್ರ ಮೈಕ್ ಸೆಟಪ್ ಎಲ್ಲ ಇಲ್ಲ. ಐ ನೋ ಕುಕಿಂಗ್. ನೋ ಲೆಟ್ ಮಿ ಸಿ ಹೇಗಿರುತ್ತೆ ಇವತ್ತು ಅಂತ ಗೈಸ್. ಲೆಟ್ ಮಿ ಸಿ ಇವತ್ತು ಅವ್ರು ಹೇಗೆ ಕುಕ್ ಮಾಡ್ತಾರೆ ಅಂತ ನೋಡೋಣ. ಕರಿಬೇವು ಹಾಕಿದ್ರು, ವಿಚ್ ಇಸ್ ಅಗೇನ್ ಅನ್ ಆಪ್ಷನಲ್. ನೆಕ್ಸ್ಟ್ ಆನಿಯನ್ನು ಸ್ವಲ್ಪ ಇದೆ, 1 ಸೆಕೆಂಡ್ ಇರಿ. ನೋಡಿ, ಚಿಟಪಟ ಅಂತಿದೆ. ಈಗ ಆನಿಯನ್ ಹಾಕೋಣ. ಹಾಕ್ಕೊಳ್ಳಿ. ಇವ್ರನ್ನ ತೋರ್ಸೋಣ. ಚೆನ್ನಾಗಿದ್ದೀರಾ ಬಿಡಿ. ನಿಮ್ಮಷ್ಟಲ್ಲ. ಏನು ನಿಮ್ಮಷ್ಟಲ್ಲ. ಇದು ನಾವು ಮತ್ತೆ ರಿವರ್ಸಲ್ಲಿ ಹೇಳಬೇಕು ಅಂತ ಹಿಂಗೆ ಹೇಳ್ಕೊತೀರ. ಈಗ ನಿಮಗೆ ಆನಿಯನ್ ಬೇಗ ರೋಸ್ಟ್ ಆಗಬೇಕು ಅಂದರೆ ಲಿಟಲ್ ಬಿಟ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ, ಅದು ಬೇಗ ರೋಸ್ಟ್ ಆಗುತ್ತೆ. ನೀವು ಹಾಕಿ. ನಾನು ಹಾಕ್ತೀನಿ ಸ್ವಲ್ಪ. ಅದು ಇದಾಗಿ ನೋಡಿ, ನಾವು ಒಂಚೂರು ಅಲ್ಲಾಡ್ಸೋಣ ಹಂಗೆ. ಹಾಕಿ ಸಾಕಾ? ಓಕೆ. ಗೈಸ್, ಏನು ಗೊತ್ತಾ, ಅವ್ರು ಚಿಕನ್ ಫ್ರೈ ಮಾಡೋದು ಹೇಳ್ಕೊಟ್ಟಿದ್ದಾನೆ ಗೊತ್ತಾ? ಏನಂತೀರಾ? ಒಪ್ಕೊಬಿಟ್ಲು ಗೈಸ್ ಇವಳು. ನಾವು ಕಲ್ತಿದ್ದ ಗುರುನ ಯಾವತ್ತೂ ಮರೆಯಲ್ಲ. ಹಾಕ್ತಿದ್ದೀರಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಎಷ್ಟು ಹಾಕ್ತಿದ್ದೀರಾ? 1.5 ಸ್ಪೂನ್. 1.5 ಸ್ಪೂನ್ ಅಂತೆ ಇವ್ರು ಹಾಕಿರೋದು. ಆ್ಯಕ್ಚುಲಿ ನಮ್ಮ ಹತ್ರ ಇರೋದು ಜಸ್ಟ್ ಒಂದು 600 ಗ್ರಾಮ್ಸ್ ಚಿಕನ್ ಇರ್ಬೋದು, ಆಲ್ಮೋಸ್ಟ್ ಲೈಕ್ 1/2 kg. ನಾವು ಆಗಲೂ ಚಿಕನ್ ತೋರಿಸೋದೇ ಮರ್ತೋಗ್ಬಿಟ್ವಿ ಗೈಸ್ ಅಲ್ವಾ? ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನ ರೋಸ್ಟ್ ಮಾಡ್ತಿದ್ದಾರೆ. ಪೇಸ್ಟ್ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಟೊಮೆಟೊ ಆ್ಯಡ್ ಮಾಡೋಣ. ಮಾಡಿ ಇವಳು ಎಷ್ಟು ತರಲೆ ಮಾಡ್ತಾಳೆ ಅಂತ ಕರೆಕ್ಟಾಗಿ ಕುಕ್ ಮಾಡೋಕ್ಕೂ ಬರಲ್ಲ.
ಟೊಮೊಟೊ ಕಲ್ಸಿದ ಗುರುನು ಹಾಗೆ ಇದ್ರು, ಸೊ ಅದಕ್ಕೆ ಏನು ಮಾಡಿ ಕಲ್ಸಿರೋರು ನೀಟಾಗಿ ಹಾಕಿರ್ತಾರೆ, ನೀ ನೀಟಾಗಿ ಕಲ್ತಿಲ್ಲ ಅಷ್ಟೇ. ಅವನು ಟೊಮೆಟೊ ಸಾಕು ಅಂದ್ರೆ ಜೊತೆಗೆ ಬೌಲು ಹಾಕಿದಾಳೆ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಗೈಸ್, ಏನು ಮಾಡೋಕ್ಕಾಗಲ್ಲ. ರೋಸ್ಟ್ ಆಗ್ತಿದೆ ಟೊಮೆಟೊ ವಿತ್ ಪೇಸ್ಟ್ ಆನಿಯನ್ಸ್ ಎಲ್ಲ. ರೋಸ್ಟ್ ಮಾಡ್ತಿದ್ದಾರೆ. ನಾನೇನು ರೋಸ್ಟ್ ಮಾಡ್ತಿಲ್ಲ, ಸುಮ್ಮನಿದ್ದೀನಿ. ಗೈಸ್ ಇದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಆ ಕಡೆ. ಏನು ಮಾಡೋದು, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಾನೇ ಬಂದು ಇದ್ರ ಕತೆ ಏನು ಅಂತ ನೋಡ್ತಿದ್ದೀನಿ. ನೋಡಿ ನಮ್ಮ ಚೆಫು ಚಿಕನ್ ಫ್ರೈ ಮಾಡ್ತಾ ಇನ್ ಬಿಟ್ವೀನ್ ಬಿಟ್ಟು ಇಲ್ಲಿ ಬಂದು ತಂಗಿಗೆ ನಾಳೆ ಎಕ್ಸಾಮ್ ಇದೆ ಅಂತ ಕ್ವಶನ್ಸ್ ಕೇಳ್ತಿದ್ದಾರೆ. ಮುಗೀತಾ ನಿಮ್ಮದು? ಬೇಗ ಬೇಗ ಅಲ್ಲಿ ಚಿಕನ್ ಸೀದೋಗ್ಬಿಡುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಚಿಲ್ಲಿ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀವಿ. ಕರ್ಡು ಇದು ಬಿರಿಯಾನಿಗೆ ಯೂಸ್ ಮಾಡ್ತಾರೆ, ಸೊ ನಮ್ಗೆ ಫ್ಲೇವರ್ ಇಷ್ಟ ಆಗುತ್ತೆ. ಸೊ ಫ್ರೈಗೂ ನಾವು ಯೂಸ್ ಮಾಡ್ತೀವಿ ಫ್ಯೂ ಟೈಮ್ಸ್ ಯೂಸ್ ಮಾಡಲ್ಲ. ನೋಡೋಣ ಇವತ್ತು ಹೇಗೆ ಬರುತ್ತೆ ಅಂತ. ಇದೆಲ್ಲ ಫ್ರೈ ಆಗಿದೆ ಗೈಸ್ ಎಲ್ಲ. ಸೊ ಈಗ ಚಿಕನ್ ಆ್ಯಡ್ ಮಾಡ್ತಿದ್ದಾರೆ. 2-3 times ನೈಸ್ಲಿ ವಾಶ್ ಚಿಕನ್. ಅದು ಮಾಡಾಯಿತು. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 minutes ಲಿಡ್ ಕ್ಲೋಸ್ ಮಾಡೋಣ. ಚಿಕನ್ ಜೊತೆಗೆ ತಿನ್ನೋಕ್ಕೆ ಚಪಾತಿ ಬೇಕಲ್ವಾ, ಸೊ ಚಪಾತಿ ಹಿಟ್ಟು ಕಳ್ಸ್ಕೊತಿದ್ದೀನಿ ಈ ಗ್ಯಾಪಲ್ಲಿ. ಆಮೇಲೆ ಚಿಕನ್ ರೆಡಿ ಮಾಡಿ ಚಪಾತಿಗೆ ಹಾಕಿ ಇಡೋಣ. ಸ್ವಲ್ಪ ಸಾಲ್ಟ್, ಇದು ಗರಂ ಮಸಾಲ, ಇದು ಸ್ವಲ್ಪ ಖಾರದ ಪುಡಿ. ಸಾಕು ರೀ, ಖಾರ ಆಗುತ್ತೆ. ಎಸ್, ಇದೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಈಗ ಒಂದ್ಸಲ. ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಿ. ನಾವು ಸ್ವಲ್ಪ ಗ್ರೇವಿ ಕಡಿಮೆ ಮಾಡಿದ್ದೀವಿ, ರೈಸಿಗಾದರೆ ಒಂಚೂರು ಜಾಸ್ತಿ ಮಾಡ್ತಿದ್ವಿ, ಚಪಾತಿಗಲ್ವಾ ಅಂತ. ಇವತ್ತು ನಮ್ಮ ಡಿನ್ನರ್ಗೆ ಚಪಾತಿ, ಚಿಕನ್ ಫ್ರೈ ಜೊತೆಗೆ ಚಿಕನ್ ಪಾಪ್ಕಾರ್ನ್. ಫಸ್ಟ್ ಟೈಮ್ ಮಾಡಿದ್ದು, ತಿಂದು ನೋಡೋಣ ಹೇಗಿದೆ ಅಂತ. ಸಕ್ಕತ್ತಾಗೈತೆ ಫ್ರೈ ಮಾತ್ರ, ಚೆನ್ನಾಗೈತೆ.